ಸುಬ್ರಹ್ಮಣ್ಯ ಹತ್ತಿರ ಒಂದು ಪ್ಲೇಸಿಗೆ ನಾನು ಇವತ್ತು ಪ್ರಾಡಕ್ಟ್ ಲೋಕೇಶ್ ಸರ್ ಮುಖಾಂತರ ಇಲ್ಲೊಂದು ಪ್ರಾಡಕ್ಟ್ ಕೊಟ್ಟಿದ್ದೆ. ಇವತ್ತು ಇವರಿಗೆ ಸಿಕ್ಕಿದಂತಹ ರಿಸಲ್ಟ್ ಅಂದ್ರೆ ನಾನು ಇವತ್ತು ಅವರ ಮನೆಗೆ ಒಂದು 15 ದಿವಸ 20 ದಿವಸ ಆಯ್ತಲ್ಲ ಸರ್ ಈ ಪ್ರಾಡಕ್ಟ್ ಕೊಟ್ಟು ಯೂಸ್ ಮಾಡಿ? ಆಯ್ತು. ಹೌದಾ ಮೇಡಮ್, ನಿಮ್ಮ ಹೆಸರು? ಲತಾ. ನಿಮಗೆ ಯಾರು ಈ ಪ್ರಾಡಕ್ಟ್ ಅನ್ನು ಕೊಟ್ಟದ್ದು? ನನಗೆ ತಮ್ಮನ ಮುಖಾಂತರ ಲೋಕೇಶ್ ಮುಖಾಂತರ ತಗೊಂಡದ್ದು. ಈ ಬಯೋಟರ್ ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ತಾ ಇದ್ದೀರಾ? ಯೂಸ್ ಮಾಡ್ತಾ ಇದ್ದೇನೆ. ನಿಮಗೆ ಏನು ಸಮಸ್ಯೆ ಇತ್ತು? ನನಗೆ ಸೊಂಟ ನೋವು ಎಳೀತಾ ಇತ್ತು. ಸೊಂಟ ನೋವು ಯಾವಾಗ್ಲೂ ಮಲಗಿ ಇದ್ದ ನಂತರ ಸೊಂಟ ನೋವು ಆಗ್ತಾ ಇತ್ತು. ಆಮೇಲೆ ಕೈ ಸಹ ನೋವಾಗ್ತಾ ಇತ್ತು. ಸ್ವಲ್ಪ ಕಡಿಮೆ ಆಗಿದೆ ಎಲ್ಲ. ಈಗ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಇತ್ತು. ಗ್ಯಾಸ್ಟ್ರಿಕ್ ಸಹ ಕಡಿಮೆ ಆಯಿತು. ಈಗ ಯಾವ ರೀತಿ ನೀವು ಯೂಸ್ ಮಾಡ್ತಾ ಇದ್ದೀರಿ? ನನಗೆ ಮ್ಯಾಟ್ರಸ್ ಎಲ್ಲ ಹೇಗೆ ಯೂಸ್ ಮಾಡ್ತಾ ಇದ್ದೀರಿ? ಮಲಗುದು ಮತ್ತೆ ಕೈ ಕಟ್ಟು, ನೀರೆಲ್ಲ ಹೇಗೆ? ನೀರು ಕುಡಿತೇನೆ. ಈಗ ನೀವೆಲ್ಲರೂ ಮನೆಯವರೆಲ್ಲ ನೀರು ಕುಡಿತೇವೆ. ಈಗ ನಿಮಗೆ ಮೊದಲಿನ ಸಮಸ್ಯೆ ಈಗಿಲ್ಲ? ಈಗಿಲ್ಲ. ಸೊಂಟ ನೋವು ಇದೆಯಾ? ಕಡಿಮೆ ಹಾಕೊಂಡು ಬಂದಿದೆ. ಈಗ ಹೇಗೆ ಅನಿಸ್ತದೆ ನಿಮಗೆ ಈ ಪ್ರಾಡಕ್ಟ್? ನಿಮಗೆ ಹೇಗೆ ಅನಿಸ್ತದೆ ಈಗ? ನನಗೆ ತುಂಬಾ ಖುಷಿಯಾಗಿದೆ. ಫಸ್ಟ್ ನಿಮಗೆ ನಂಬಿಕೆ ಇತ್ತ ಇದು? ಏನು ನಂಬಿಕೆ ಇರ್ಲಿಲ್ಲ, ಈಗ ನಂಬಿಕೆ ಆಗಿದೆ. ಒಂದು 2 ದಿವಸ ಕಟ್ಟಿಯಾದ ಮೇಲೆ ಅವಳು ಹೇಳಿದ್ರು, ಈಗ ಮುಂಚೆ ಎದ್ದಾಗೆ ಹೇಳ್ಲಿಕ್ಕಾಗ್ತದೆ, ಇಲ್ಲಾಂದ್ರೆ ಹೀಗೆ ವಾರ್ಧ ಮಾಡಿ ಹೇಳ್ಬೇಕಿತ್ತು, ಈಗ ಸಸ್ತ ಹೇಳ್ಲಿಕ್ಕಾಗ್ತದೆ. ಮತ್ತೆ ಕೈಯೆಲ್ಲ ಕೆಲಸ ಇಲ್ಲದಿದ್ರೆ ಸರಿ ಉಂಟು, ಕಡಿಯುವುದು ಮತ್ತೆ ಹುಲ್ಲು ಪರಪುದು ಅದೆಲ್ಲ ಇದ್ರೆ ಸ್ವಲ್ಪ ನೋವಾಗ್ತದೆ. ಅದೆಲ್ಲ ಕೆಲಸ ಎಲ್ಲ ಮಾಡಿ ಬಂದು ಸ್ನಾನ ಎಲ್ಲ ಮಾಡಿ ಆದ ಮೇಲೆ ಕಟ್ಟಿದ್ರೆ ಒಂದು ಅರ್ಧ ಗಂಟೆ ಕಟ್ಟಿದ್ರೆ ಫುಲ್ ಕಮ್ಮಿ ಆಗ್ತದೆ ಅಂತ ಹೇಳ್ತಿದ್ರು. ಹಾಗಾಗಿ ನಾನು ಈಗ ನಂಬಿದೆ. ನೀವು ಕೂಡ ನೀರು ಕುಡಿತೀರ? ನಾನು ಕೂಡ ನೀರು ಕುಡಿತಾ ಇದ್ದೇನೆ. ನಿಮಗೆ ಕೂಡ ಏನು ಸಮಸ್ಯೆ ಏನು ಈಗ? ಗ್ಯಾಸ್ಟ್ರಿಕ್ ಏನಿಲ್ಲ. ಮುಂಚೆಲ್ಲ ಒಮ್ಮೊಮ್ಮೆ ಗ್ಯಾಸ್ಟ್ರಿಕ್ ಆಗ್ತಿತ್ತು, ಈಗ ಅದು ಯಾವುದಿಲ್ಲ. ಅಲ್ಲ, ದಿವಸದಲ್ಲಿ 3-4 ಬಾಟಿ ನೀರು ನಾವಿಬ್ರು ಮುಗಿಸ್ತೀವಿ. ಮಗ ಈಗ ಬರುದು, ಈಗ ರಜೆಯಲ್ಲಿ ಬಂದ್ರೆ ಸ್ವಲ್ಪ ಕುಡಿತಾನೆ ಅಷ್ಟೇ. ಮಗ ಈಗ ಬಿಟೆಕ್ ಮಾಡ್ತದೆ ಅಲ್ಲ? ಅಲ್ಲ, ನಿಮ್ಗೆ ಫಸ್ಟ್ ಏನ್ ಅನಿಸಿದೆ? ಅವನು ನನಗೆ ಬೈದಿದ್ದಾನೆ. ಹೌದಾ? ನೀವು ಎಂತಕ್ಕೆ ಹಣ ಇಲ್ಲ ಅಂತ ಹೇಳ್ತಿದ್ದೀರಿ, ಯಾಕೆ ತಕೊಂಡದ್ದು? ಫಸ್ಟಿಗೆ ನಾನು ತಿಳ್ಕೊಂಡಿದ್ದು ಫೇಕ್ ಪ್ರಾಡಕ್ಟ್, ಹಾಗೆ ಕೆಲವರು ಸೇಲ್ ಮಾಡ್ಕೊಂಡು ಬರ್ತಾರೆ. ಪ್ರಾಡಕ್ಟ್ ಬಗ್ಗೆ ಅಷ್ಟು ನಂಬಿಕೆ ಇರ್ಲಿಲ್ಲ. ಮತ್ತೆ ನಾನು ರಜೆಯಲ್ಲಿ ಮನೆಗೆ ಬರುವಾಗ ಆ ನೀರು ಎಲ್ಲ ಕುಡಿದು ಕೆಲವು ಮ್ಯಾಟ್ರೆಸ್ ಎಲ್ಲ ಯೂಸ್ ಮಾಡುವಾಗ ಇದರಲ್ಲಿ ಗುಣ ಉಂಟು ಅಂತ ಗೊತ್ತಾಗ್ತದೆ. ಹಾಗೆ ಈಗ ನಂಬಿಕೆ ಬರ್ತದೆ. ಈ ಬಯೋಟಮ್ ಇದು ಯೂಸ್ ಮಾಡ್ಬೋದು, ಏನು ಸೈಡ್ ಇಫೆಕ್ಟ್ಸ್ ಇಲ್ಲ, ಹಾಗೆ ಇನ್ನು ಎಲ್ಲ ತಕೊಳ್ಬಹುದು ಬೇರೆಯವರು ಕೂಡ ಅಂತ. ಹಾಗೆ ಫಸ್ಟಿಗೆ ನಂಬಿಕೆ ಇರ್ಲಿಲ್ಲ, ಅದು ಫೇಕ್ ಪ್ರಾಡಕ್ಟ್, ಹಾಗೆ ಸುಮ್ಮನೆ ಸೇಲ್ ಮಾಡ್ಕೊಂಡು ಬರುದು ಹಾಗೆಲ್ಲ. ಹಾಗೆ ಅವರು ಬಂದು ವಾಪಸ್ ವಿಸಿಟ್ ಕೂಡ ಮಾಡುದಿಲ್ಲ ಮನೆಗೆ ಅಂತ. ಈಗ ವಾಪಸ್ ಹಾಗೆ 15 ದಿವಸಕ್ಕೊಮ್ಮೆ ಬಂದು ವಿಸಿಟ್ ಮಾಡ್ತಾರೆ. ಹಾಗೆ ತುಂಬಾ ಖುಷಿ ಆಯ್ತು. ಫಸ್ಟಿಗೆ ಏನು ಇದೆಲ್ಲ ಡಮ್ಮಿ ಪ್ರಾಡಕ್ಟ್ ಏನು ಯೂಸ್ ಇಲ್ಲ ಅಂತ ತಿಳ್ಕೊಂಡಿದ್ದೆ, ಈಗ ಯೂಸ್ ಉಂಟು, ಕೊಡ್ಬೋದು. 100% ಕೊಡ್ಬೋದು, ಗುಣ ಉಂಟು ಇದರಲ್ಲಿ. ಓಕೆ, ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಾನು ಇವತ್ತು ನೋಡಿ ಸುಬ್ರಹ್ಮಣ್ಯದಲ್ಲಿ ಇಷ್ಟು ದೂರ ಅಂದ್ರೆ ನಮ್ಮ ಪ್ರಶಾಂತ್ ಸರ್ ಇದ್ದಾರೆ ಗುತ್ತಿಗಾರಿಂದ, ಅವರು ಕೂಡ ಅವರ ಮುಖಾಂತರ ಲೋಕೇಶ್ ಸರ್ ಮುಖಾಂತರ ಇವರಿಗೆ ಇವತ್ತು ಈ ಪ್ರಾಡಕ್ಟ್ ಅನ್ನು ಈ ಬಯೋಟರ್ ನಾವು ಡಾಕ್ಟರ್ ಸಾಗರ್ ಜೋಸ್ ಸರಿಗೆ ಎಷ್ಟು ಪ್ರಣಾಮ ಹೇಳಿ ಸಾಧ್ಯ. ಯಾಕಂದ್ರೆ ನಮಗೆ ಮನುಕುಲಕ್ಕೆ ಕೊಟ್ಟಂತ ಒಂದು ಸಂಜೀವಿನಿ ಪ್ರಾಡಕ್ಟ್ ಇದು, ಹೌದಲ್ಲ? ಯಾಕಂದ್ರೆ ನಮ್ಮ ಮನೆ ನೀರು ಕುಡಿತು ನಮಗೆ ಆರೋಗ್ಯ ಸಿಗೋದು. ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್. ನಾನು ಮತ್ತೊಂದು ಹೇಳ್ತೇನೆ, ನನಗೊಂದು ಮಾತ್ರೆ ಇತ್ತು, ಎಂತದ್ದು ತುಂಬಾ ಮಾಂಸ ಎಲ್ಲ ತಿಂದ್ರೆ ಸ್ವರ ಎಲ್ಲ ಕಟ್ಟುತ್ತಿತ್ತು. ಅದನ್ನೀಗ ಮಣ್ಣಿನ ಒಂದು ನೀವು ಬಂದ ಮೇಲೆ ಒಂದು 2 ದಿವಸ ತಿಂದೆ. ಆದ್ಮೇಲೆ ಈ ನೀರು ಕುಡ್ದ ಮೇಲೆ ಅದನ್ನೀಗ ಬಿಟ್ಟಿದ್ದೇನೆ. ಒಂದು 10-12 ದಿವಸ 13 ದಿವಸ ಆಯ್ತು. ಅದನ್ನೀಗ ತಿನ್ನುದಿಲ್ಲ. ಈಗ ನಿನ್ನೆ ಮೊನ್ನೆ ಇವನು ಬಂದಿದ್ದಲ್ಲ, ಮತ್ತೆ ಮಗಳು ಬಂದಿದ್ಲು, ಹಾಗೆ ಮಾಂಸ ಎಲ್ಲ ಮಾಡಿ ಸಮ ತಿಂದಿದ್ದೇನೆ. ಅದರಲ್ಲಿ ಏನು ತೊಂದರೆ ಗೊತ್ತಾಗುದಿಲ್ಲ, ಕ್ಲೀನ್ ಆಗಿದೆ. ಅದು ರಿಸಲ್ಟ್ ವೆರಿ ಗುಡ್. ಯಾಕಂದ್ರೆ ಇದು ನೋಡಿ, ಇದು ಕೆಲವೊಂದು ನಾನು ಹೇಳಿಲ್ಲ, ಫಸ್ಟಿಗೆ ನಿಮ್ಮ ಹತ್ರ ಹೇಳಿದ್ದೇನೆ, ಏನು ಸಮಸ್ಯೆ ಇದೆ ಅದನ್ನು ಬರೆದಿಟ್ಕೊಳ್ಳಿ ನೀವು. ಮತ್ತೆ ನಿಮಗೆ ಆ ಸಮಸ್ಯೆ ನಿಮಗೆ ಸ್ವಲ್ಪ ಸಮಯ ಮರ್ತು ಹೋಗ್ತದೆ, ಅದು ಇತ್ತು ಅಂತ ಹೇಳಿ ನಿಮಗೆ ಮರ್ತು ಹೋಗ್ತದೆ ಅಲ್ಲ. ಇದು ಒಂದು ಸಂಜೀವಿನಿ ಪ್ರಾಡಕ್ಟ್, ಪ್ರತಿಯೊಬ್ಬರಿಗೆ ಕೂಡ ಪ್ರತಿಯೊಂದು ಮನೆ ಕೂಡ ತಲುಪಿ ಅವರಿಗೆ ಅರ್ಥ ಮಾಡಿಸಿಕೊಟ್ರೆ ಮಾತ್ರ ನಮಗೆ ಇದಾಗುತ್ತೆ. ಅರ್ಥ ಆಗುವವರೆಗೆ ನಾವೇನು ಮಾಡಿ ಸ್ವಲ್ಪ ಇದಾಗುತ್ತದೆ, ಅರ್ಥ ಆದ್ರೆ 100% ಒಳ್ಳೆ ಪ್ರಾಡಕ್ಟ್. ಓಕೆ, ಥ್ಯಾಂಕ್ ಯು ವೆರಿ ಮಚ್.